ಹೇ ಚೂಡ ಮದನಾಂತಕ ಶೂಲಪಾಣೆ ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಭೂತಾದಿಪ ಪ್ರಮದನಾಥ ಗಿರೀಶ ಚಾಪ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಭವ ವೇದ ಸಾರ ಸದಾ ನಿರ್ವಿಕಾರ ಭವ ವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾದಲೋಲ ನಮೋ ಲೋಕಪಾಲ ನಮೋ ನಾದಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಸದಾ ಸುಪ್ರಕಾಶ ಮಹಾಪಾಪನಾಶ ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ದಯಾ ಸಿಂಧುದಾತ ಕಾಶಿ ವಿಶ್ವನಾಥ ದಯಾ ಸಿಂಧುದಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ದೇವಾ ದೇವಾ ದೇವಾ
ಹರಿಶ್ಚಂದ್ರ, ಸ್ವಾಮಿ, ಈ ದಿನ ಸೂರ್ಯ ಮುಳುಗಿದರೆ ನಮ್ಮ ವಾಯಿದೆ ಮುಗಿಯಿತು. ಕೊಟ್ಟ ಮಾತಿಗೆ ತಪ್ಪುವುದಕ್ಕಿಂತ ಆ ವಿಶ್ವನಾಥ, ವಿಶ್ವೇಶ್ವರ, ಹರಿಶ್ಚಂದ್ರ ಮಾತಿಗೆ ತಪ್ಪಿದನೆ, ಹರಿಶ್ಚಂದ್ರ ಮಾತಿಗೆ ತಪ್ಪಿದನೆ. ಅಯ್ಯೋ ದೇವಾ, ಹೇಗೆ ನಿರ್ದಯನಾದೆ. ಅಯ್ಯೋ ದೇವಾ, ಏಕೆ ನಿರ್ದಯನಾದೆ. ನಾನೇನು ಅಪರಾಧವಾ ಮಾಡಿದನಯ್ಯೋ, ನಾನೇನು ಅಪರಾಧವಾ ಮಾಡಿದನಯ್ಯೋ. ಅಯ್ಯೋ ದೇವಾ, ಏಕೆ ನಿರ್ದಯನಾದೆ. ಅಯ್ಯೋ ದೇವ, ಏಕೆ ನಿರ್ದಯನಾದೆ. ಅರಮನೆ ವೈಭೋಗ ಹೋದರೂ ಅಂಜಲಿಲ್ಲ. ಪ್ರಿಯರಾಣಿ ಚಂದ್ರಮತಿ ದುಃಖವ ಸಹಿಸಲಾರೆ. ಅರಮನೆ ಸುಖಭೋಗ ಹೋದರೂ ಅಂಜಲಿಲ್ಲ. ಪ್ರಿಯರಾಣಿ ಚಂದ್ರಮತಿ ದುಃಖವ ಸಹಿಸಲಾರೆ. ಈ ನನ್ನ ಚಂದನ ದೇವಾ, 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 ಈ ನನ್ನ ಚಂದನ ನೋವನ್ನು ಸಹಿಸಲಾರೆ. ನನ್ನ ಕಂದನ ನೋವನ್ನು ಸಹಿಸಲಾರೆ. ನನ್ನ ಪಾಪಿಯು ವಿಶ್ವನಾಥ, ನನ್ನಂತ ಪಾಪಿಯು ನನ್ನಂತ ಪಾಪಿಯು ಹುಟ್ಟಲೇಬಾರದು. ನನ್ನಂತ ಪಾಪಿಯು ಏಕೆ ಹುಟ್ಟಿಸಿದೆ ದೇವ. ಅಯ್ಯೋ ದೇವ, ಏಕೆ ನಿರ್ದಯನಾದೆ. ಅಯ್ಯೋ ದೇವ, ಏಕೆ ನಿರ್ದಯನಾದೆ. ನಾನೇನು ಅಪರಾಧವಾ ಮಾಡಿದೆನಯ್ಯೋ. ಅಯ್ಯೋ ದೇವಾ, ಏಕೆ ನಿರ್ದಯನಾದೆ. ಅಯ್ಯೋ
ಏನಯ್ಯ ಕೂತ್ಬಿಟ್ಟೆ? ಯಾಕಯ್ಯ ನಿಧಾನ? ಒಂದು ತಿಂಗಳೊಳಗಾಗಿ ಸಾಲ ತೀರಿಸ್ತೀನಿ ಅಂತ ಹೇಳಿ ಜಂಬ ಕೊಚ್ಕೊಂಡೆಲ್ಲಯ್ಯ. ಎಲ್ಲಯ್ಯ ಇವತ್ತೇ ಕೊನೆಯ ದಿನ, ಬೆಳಗಾಗೋದ್ರೊಳಗಾಗಿ ಹೇಗಯ್ಯ ತೀರಿಸ್ತೀಯ ಸಾಲ? ಹೇಳಯ್ಯ. ನಾನು ಅದನ್ನೇ ಆಲೋಚಿಸುತ್ತಿದ್ದೇನೆ ನಕ್ಷತ್ರೇಶ್ವರ. ನಾನೇ ಗುರುವನ್ನ ಮೀರಿಸೋ ಮೂರ್ಖನ ಆದ್ರೆ ನೀ ನನ್ನನ್ನೇ ಮೀರಿಸೋ ಮೂರ್ಖನ ಆಗಿದ್ದಿಲ್ಲಯ್ಯ. ಮರ್ತೋದಯ್ಯ, ನಾಳೆ ಬೆಳಗಾಗೋದ್ರೊಳಗಾಗಿ ಆನೆ ಮೇಲೆ ಒಬ್ಬ ಮನುಷ್ಯ, ಆಕಾಶ, ಕವಡೆ, ಸುವರ್ಣ ರಾಶಿ ಹೇಗಯ್ಯ ತೀರಿಸ್ತೀಯ ಹುಚ್ಚರಾಜ? ನನ್ನ ಮಾತನ್ನು ಕೇಳು, ನನ್ನ ಉಪದೇಶ ನೀ ಕೇಳು. ನಿನ್ನ ಪೀಡೆ ನನಗಿಲ್ಲ, ನನ್ನ ಪೀಡೆ ನಿನಗಿಲ್ಲ, ಎರಡೂ ತಪ್ಪೋಗುತ್ತೆ. ಹೂವನ್ನು ಒಪ್ಗತಿಯೋ? ನೀನು ನಮ್ಮ ಗುರುಗಳಿಗೆ ದಾನವಾಗಿ ಕೊಡ್ತೀನಿ ಅಂತ ಹೇಳಿದ ಹಣವೇ ಹೊರ್ತು ನಮ್ಮ ಗುರುಗಳು ಸಾಲ ಕೊಟ್ಟೆ ಹಣ ಏನು ಅಲ್ವಲ್ಲ. ಹೂವನ್ನು ಇದರ ಸಂಬಂಧವಾಗಿ ಯಾವ ಸಾಕ್ಷಿಯೂ ಇಲ್ಲ, ಪತ್ರವೂ ಇಲ್ಲ ಕಣಯ್ಯ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ಹೂವನ್ನು ನಿಮ್ ಸಾಲ ಕೊಡಬೇಕಾಗಿಲ್ಲ, ನಿಮ್ ಋಣ ಕೊಡಬೇಕಾಗಿಲ್ಲ ಅಂತ ಹೇಳೋರು ಅಷ್ಟೇ ಸಾಕು. ನಕ್ಷತ್ರೇಶ್ವರ, ತಮ್ಮಂತ ತಪೋದಕರು ಮಾಡುವ ಸದುಪದೇಶವೇ ಇದು. ಇದರ ಮೇಲೆ ನಿನ್ನಿಚ್ಛೆ. ಯಾಕೆ ತೀರಿಸ್ತೀಯೋ ತೀರ್ಸು, ಇಲ್ಲ ಅಂದ್ರೆ ಕಾಶಿರಾಜನ ಹತ್ರ ಎಳ್ಕೊಂಡೋಗಿ ಇವನು ಮಾತಿಗೆ ತಪ್ಪಿದಾನಂತ ಹೇಳಿ ರದ್ದಾಂತ ಮಾಡಿ ರಗಳೇ ಎಬ್ಬಿಸ್ಬಿಡ್ತೀನಿ. ಪಟ್ಟು ಅಂದ್ರೆ ಪಟ್ಟು, ನಕ್ಷತ್ರಕ್ಕಂದೇ ಪಟ್ಟು. ನಮ್ಮಣ್ಣ, ನಮ್ಮ ಹಣ, ನಮ್ಮ ಋಣ ಕಣಯ್ಯ, ನಮ್ಮ ಋಣ, ನಮ್ಮಣ್ಣ, ನಮ್ಮ ಋಣ. ಪ್ರಾಣೇಶ್ವರ, ಹೇಳುದೇವಿ, ನನ್ನದೊಂದು ಸಲಹೆ. ಹೇಳುದೇವಿ. ಈ ದಶೆಯಲ್ಲಿ ನಮ್ಮಲ್ಲಿರುವ ಐಶ್ವರ್ಯವೆಂದರೆ ನನಗೆ ನೀವು, ನಿಮಗೆ ನಾನು. ನನ್ನ ಮೇಲಿನ ಮಮಕಾರವನ್ನು ಬಿಟ್ಟು ಯಾವುದಾದರೂ ಭಾಗ್ಯವಂತನಿಗೆ ನನ್ನನ್ನು ಮಾನಸಿಯನ್ನಾಗಿ ಮಾರಿ ಜೀವನವೆಲ್ಲ ಪ್ರಾಣ ಪದಕವಾಗಿರುವ ನನ್ನ ಅರ್ಧಾಂಗಿಯನ್ನ, ನನ್ನ ಜೀವನ ಸರ್ವಸ್ವವನ್ನ ಮಾರಿಕೊಳ್ಳಿ. ಹೌದು ಸ್ವಾಮಿ, ಸತ್ಯನಿಷ್ಠೆಗೆ ಮಾಡುವ ಯಾವ ಕೆಲಸವೂ ನೀಚವಲ್ಲ, ನಿಂದ್ಯವಲ್ಲ. ಇದಕ್ಕೆ ಮೀರಿದ ಉಪಾಯವೂ ಬೇರೆ ಯಾವುದೂ ಇಲ್ಲ. ನಿಜ, ನೀನ್ ಹೇಳಿದ್ದು ನಿಜ. ಬೇರೆ ಮಾರ್ಗವೇ ಇಲ್ಲ. ನಿನಗೆ ಬದಲಾಗಿ ನನ್ನನ್ನು ನಾನೇ ಮಾರ್ಕೊಂಡ್ಬಿಡ್ತೀನಿ. ನಕ್ಷತ್ರೇಶ್ವರ, ನನ್ನನ್ನು ಯಾರಿಗಾದ್ರೂ ಮಾರ್ಬಿಡಿ, ನನ್ನನ್ನು ಯಾರಿಗಾದ್ರೂ ಮಾರ್ಬಿಡಿ, ನನ್ನನ್ನು ಯಾರಿಗಾದ್ರೂ ಮಾರ್ಬಿಡಿ, ನನ್ನನ್ನು ಯಾರಿಗಾದ್ರೂ ಮಾರ್ಬಿಡಿ. ಮಹಾರಾಜ, ಬಾಣಸ ತಂತ್ರ ವ್ಯಾಪಾರದ ತಂತ್ರ ನಿನಗೆ ತಿಳಿದಯ್ಯ. ನಿನ್ನನ್ನ ನೀನೇ ಮಾರ್ಕೊಂಡ್ರೆ ನಿನ್ನ ಹೆಂಡತಿ ಮಗ ಕಲ್ಲು ಸೊತ್ತಾಗೋ. ಕುಟುಂಬಕ್ಕೆ ನೀನೊಬ್ಬನೇ ಯಜಮಾನ. ನಿನ್ನಿಂದ ವಿಕ್ರಯ ಆದ ಹಣ ಪೂರ್ತಿ ಬಾರದೆ ಉಳ್ಕೊಬಿಟ್ರೆ ಅದರ ಆದಾಯಕ್ಕೆ, ಅದರ ಸಂದಾಯಕ್ಕೆ ಆದಾಯ ಇರೋದಿಲ್ಲ ಕಣಯ್ಯ. ನಕ್ಷತ್ರೇಶ್ವರ, ಪೂರ್ತಿ ಋಣ ತೀರಿಸ್ತು ಹೋದ್ರು ಮುನಿಗೆ ನೀನು ಮಾತಿಗೆ ತಪ್ಪಾಗಿ ಅಲ್ವನಯ್ಯ. ಪ್ರಾಣೇಶ್ವರ, ಮುನೀಶ್ವರರು ಹಿತವಚನಗಳಾಡಿ ನಮ್ಮನ್ನು ಎಚ್ಚರಿಸಿದರು. ನೀವು ಸ್ವತಂತ್ರವಾಗಿದ್ದರೆ ಎಂದೋ ಒಂದು ಬಾರಿ ಕೊಂಡದನವನ್ನು ಹಿಂತಿರುಗಿಸಿ ನಮ್ಮನ್ನು ಬಿಡಿಸಿಕೊಳ್ಳಬೇಕಲ್ಲವೇ? ಆಗಲಿ. ಕೊನೆಗೂ ನಿನ್ನ ಮೋಹಪಾಶಗಳಿಂದ ನನ್ನನ್ನು ಬಂಧಿಸಿದೆಯಾ? ನೀನು ಹೇಳಿದಂತೆ ಆಗಲಿ. ಈ ದೇಹವನ್ನು ಗಟ್ಟಿ ಮಾಡಿ ಹುಚ್ಚ ನೀತಿಗಳಿಗೆ ಸ್ವಸ್ತಿ ಹೇಳಿ ನಿನ್ನನ್ನು ಯಾರಿಗಾದ್ರೂ ಮಾರ್ಬಿಡ್ತೇನೆ. ಕಷ್ಟ ಕಷ್ಟ. ಹುಚ್ಚು ರೋಗಿಗೆ ಅಮೃತ ಅಂತ ಔಷಧಿ ಕೊಟ್ರೆ ಅದು ವಿಷ ಅಂತ ವಾಂತಿ ಮಾಡ್ಕೊಂಡಂತೆ. ಹಾಗಾಗಿದೆ ನೀನು ಇತ್ತೋಗ್ತಿ. ನಡಿ ನಡಿ, ಎಂಟಿನೇ ಮಾರ್ಕೋ. ಈ ಹೀನ ಕಾರ್ಯವನ್ನು ಕೈಗೊಂಡಿರುವ ನನಗೆ ಈ ಲೋಕವೆಲ್ಲ ಅಂಧಕಾರವಾಗಿ ಕಾಡುತ್ತಿದೆ. ನಿನ್ನನ್ನು ಯಾರಿಗೆ ಮಾರಲಿ, ಹೇಗೆ ಮಾರಲಿ?
ಸ್ವಾಮಿ, ಈ ಪ್ರಪಂಚವೇ ಅಂಧಕಾರವಾಗಿದೆ ದೇವಿ. ಸ್ವಾಮಿ, ಧೈರ್ಯಗೆಡಬೇಡಿ. ಒಡೆಯರು ತಮ್ಮ ದಾಸಿಯನ್ನು ಹೇಗೆ ಮಾರುವರು ಹಾಗೆ ಮಾರಿಕೊಳ್ಳಿ. ಈತನಿಗೆ ಏನ್ ಮಾತು ತಿಳಿಯುತ್ತೆ? ವ್ಯಾಪಾರ ಸೂಕ್ಷ್ಮ. ನಾನು ಹೇಳ್ಕೊಡ್ತೀನಿ ಕೇಳು. ವರ್ತಕರು ವಸ್ತುಗಳನ್ನ ಹೆಚ್ಚಾಗಿ ಲಾಭ ಆಗಿಸೋದಕ್ಕೆ ವಸ್ತುಗಳನ್ನು ಹೇಗೆ ಯದ್ವಾ ತದ್ವಾ ಮಾರ್ತಾರೋ ಆ ಗೊಳಿಸ್ಬೇಕು, ಆ ಪ್ರಾರಂಭಿಸಬೇಕು. ಇಲ್ಲದ ಗುಣನ ಇದೆ ಅಂತ ಹೇಳಿದ್ರೆ ಅದು ಅಸತ್ಯ ದೋಷ ಬರಲ್ವೇ ನಕ್ಷತ್ರೇಶ್ವರ? ಅಯ್ಯಯ್ಯಯ್ಯೋ, ನಿನ್ಗೊಳ್ಳೆ ಸತ್ಯದ ಹುಚ್ಚಿಡಿತಲ್ಲಯ್ಯ. ನಿನ್ ಇಷ್ಟ ಬಂದಾಗ ಮಾಡ್ಕೊ, ನಿನ್ ಇಷ್ಟ ಬಂದಾಗ ಮಾಡ್ಕೊ. ಓ ಕಾಶೀಪುರದ ನಿವಾಸಿಗಳೇ, ಈ ದೀನನ ವಿನಂತಿಯನ್ನು ಆಲಿಸಿ. ಹೀಗೆ ನನ್ನ ಸಹಧರ್ಮಚಾರಣೆ, ಸಕಲ ಗುಣ ಸಂಪನ್ನೆ ಇವಳು ಕನಸಲ್ಲು ನನಸಲ್ಲು ಹಾಸ್ಯದಲ್ಲು ಎಂದೆಂದು ಸುಳ್ಳನಾಡದ ಕಾಂತೆ ಸುಗುಣವಂತೆ. ತನ್ನವರು ಪರರೆಂಬ ತಾರತಮ್ಯವ ತೊರೆದು ಆದರಿಸುವಳೆಲ್ಲರ ಅನುಜಯಂತೆ. ಘನಮಹಾರಾಣಿ ನಾನೆಂದೆಂದು ತಿಳಿಯದೆ ವಿನಯದಲ್ಲಿ ಸೇವಿಸುವ ಕಾರ್ಯಶೀಲೆ. ಕರುಣಾಂತರಂಗದಲ್ಲಿ ಪರರ ನೋವಿಗೆ ನೊಂದು ನೆರವಿತ್ತು ತಣಿಸುವ ತಾಯಿ ತಾನು. ನಾನೇ ದೇವರು ಎಂದು ನಂಬಿ ನಡೆದವಳು, ದಿವ್ಯ ಪುಣ್ಯಾತ್ಮಳು ಎನ್ನ ಅರ್ಧಾಂಗಿ ಇವಳು. ದೇಹಗಳು ಅರ್ಧ ಭಾಗವ ಸಿಗಿದು ಸೀಳಿ ಕೊಡುವಂತೀಗ ನಾ ಮಾರುತಿಗನಯ್ಯ, ಮಾರುತಿಗನಯ್ಯ. ಸ್ವಾಮಿ, ನಾನು ಮತಿಭ್ರಷ್ಟನಾಗುವುದಕ್ಕೆ ಮುಂಚೆ, ನನ್ನ ಶಕ್ತಿ ಕುಂದು ಹೋಗುವುದಕ್ಕಿಂತ ಮುಂಚೆ ಯಾರಾದ್ರೂ ಬಂದು ಈಕೆಯನ್ನು ಕೊಂಡುಕೊಳ್ಳಿ, ಈಕೆಯನ್ನು ಕೊಂಡುಕೊಂಡು ಪುಣ್ಯ ಕಟ್ಟಿಕೊಳ್ಳಿ. ಅಯ್ಯೋ ಅಯ್ಯೋ, ಎಲ್ಲರೂ ಹೊರಟು ಹೋಗುತ್ತಿರುವರಲ್ಲ. ನನ್ನನ್ನು ಕೊಂಡಿಕೊಳ್ಳುವ ಪುಣ್ಯಾತ್ಮರು ಯಾರು ಇಲ್ಲವೇ? ನಾವು ಮುನಿಯರ ಋಣವನ್ನು ತೀರಿಸುವುದು ಹೇಗೆ? ಓ ಕಾಶಿ ವಿಶ್ವನಾಥ, ಸತ್ಯವದು ನಾಶವಾಗುವ ಸಮಯದಲ್ಲಿ ನೀನೆ ಸರ್ವರಕ್ಷಾ. ಸತ್ಯವದು ನಾಶವಾಗುವ ಸಮಯದಲ್ಲಿ ನೀನೆ ಸರ್ವರಕ್ಷಾ. ವಿಶ್ವಾಮಿತ್ರ ಮಹರ್ಷಿಗಳ ಋಣ ತೀರಿಸಬೇಕಾಗಿದೆ. ದಯದಿಂದ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಿದ್ದೇನೆ, ಯಾರಾದ್ರೂ ಕೊಂಡುಕೊಳ್ಳಿ. ಅಯ್ಯೋ, ಗಂಟ್ಲಿ ಕಿರ್ಚ್ಕೊಂಡ್ರೆ ಏನಯ್ಯ ಪ್ರಯೋಜನ? ನಿನ್ನನ್ನು ಕೊಂಡ್ಕೊಳ್ಳಿ ಕಾಶಿನಗರ ಪುರಜನಗಳು ಏನ್ ಕುಬೇರನ್ ಮೊಮ್ಮಕ್ಕಳು ಅಂತ ತಿಳ್ಕೊಂಡಿದ್ದೀಯೇನು? ನೀನು ಕೊಡಬೇಕಾದಷ್ಟು ಹಣ ಕೊಡೋಕೆ ಈ ಊರು ಸೇರ್ಕೊಂಡ್ರು ಕೊಡಕ್ಕಾಗಲ್ಲ. ಬರೀ ಜನಗಳು ಮಾತೇ ಕೈಯ. ಈ ರಾಜ್ಯದ ಕಾಶಿನಗರದ ರಾಜನ ಕೈಲೂ ಸಾಧ್ಯವಿಲ್ಲ, ಅವನ ಆರಾಧ್ಯ ದೇವ ವಿಶ್ವನಾಥನ ಕೂಡ ಕೈಲೂ ಸಾಧ್ಯವಿಲ್ಲ. ನಿನಗೆ ಎಷ್ಟು ಹಣ ಬೇಕು ಮಗಳು, ನಾನು ಕೊಡ್ತೀನಿ. ಗುರುಗಳೇ,
ಏನೋ ಕೆಟ್ಕತಿ ಒಕ್ಕಿಸ್ಕೊಂಡ್ರೆ ಆಗಿದೆ ಅಮ್ಮನ ಮಸ್ತ ಹೊಲಿಸ್ಕೊಂಡು ಒಳ್ಳೇದ್ ಮಾಡ್ಲಿಕ್ಕೆ ದಾಸಿನ ಕೊಂಡ್ಕೋತಿದ್ದೀರಾ? ಕೊಂಡ್ಕೊಳ್ಳಿ ಎಷ್ಟಣ ಆದ್ರೇನು, ಊರೆಲ್ಲ ನಿಂದೆ ತಾನೆ. ಹೇಳಯ್ಯ, ಗುರುಗಳು ಕೇಳ್ತಾ ಇದಾರೆ ಎಷ್ಟ್ ಬೇಕು ಅಂತ. ಒಂದು ಮಹೋನ್ನತವಾದ ಮಾತಂಗದ ಮೇಲೆ ದೀರ್ಘಕಾಯನು ಬಲಶಾಲಿಯೂ ಆದ ಒಬ್ಬ ಮನುಷ್ಯನು ಹತ್ತು ನಿಂತು ಕವಡಿನ ಆಕಾಶಕ್ಕೆ ರಿವ್ವಿದರೆ ಅದು ಎಷ್ಟು ಎತ್ತರ ಹೋಗುತ್ತದೋ ಅಷ್ಟು ಸುವರ್ಣ ರಾಶಿ. ಅಯ್ಯೋ ಮುಳ್ಳಿನ ನಾಲಿಗೆ ಹೇಗೆ ಬೇಕಾಗ ತಿರುಗುತ್ತೆ ಅಂತ ಹೇಳ್ತಾನೆ ಇದೇನಲ್ಲ. ಹೇಳ್ಕೊಳ್ಳಿ ಬಿಡೋ. ಅದು ಸರಿ, ನಾವೇನೋ ಸುರಿತೀವಿ, ಇವ್ರು ಹೇಗೆ ಹೊತ್ಕೋಯ್ತಾರೆ ಅಂತ. ಅವರು ಹೊರಲಾರ್ದೆ ಹೋದ್ರೆ ಆನೆ ಮೇಲೆ ಒರ್ಸ್ ಕಳ್ಸೋಣ ಬಿಡೋ. ಏನಯ್ಯ ಹರಿಶ್ಚಂದ್ರ, ಆ ವಿಶ್ವಾಮಿತ್ರ ತನ್ನ ಹಣ ಬಳಸ್ಕೊಳ್ಳೋದಕ್ಕೆ ಈ ಮನುಷ್ಯನ ನಿನ್ ಜೊತೆ ಕಳಿಸ್ಕೊಟ್ಟಿದ್ದಾನೆ ಅಲ್ವೇನಯ್ಯ? ಹೌದು ಸ್ವಾಮಿ. ನೋಡಯ್ಯ ಹರಿಶ್ಚಂದ್ರ, ನಿನ್ನ ಸತ್ಯನಿಷ್ಠೆ ಕಂಡು ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಕಣೆ. ಅದಕ್ಕೆ ನಿನ್ನಂತವನಿಗೆ ಒಂದು ಉಪಕಾರ ಮಾಡೋದಕ್ಕೆ ನನಗೆ ಅವಕಾಶ ಮಾಡ್ಕೊಡಿ ಸ್ವಾಮಿ. ನೋಡು, ನೀನು ನಿನ್ನ ಹೆಂಡತಿನ ಮಾರ್ಕೊಳ್ಬೇಡ. ನಿನಗೆ ಬೇಕಾದಷ್ಟು ಹಣನ ನಾನು ನಿನಗೆ ಉಚಿತವಾಗಿ ಕೊಡ್ತೀನಿ. ಅದನ್ನು ತೆಗೆದುಕೊಂಡು ಹೋಗಿ ಆ ಮುಲಿ ಋಣ ತೀರ್ಸು. ಸ್ವಾಮಿ, ನಾನು ಕ್ಷತ್ರಿಯ, ದಾನ ಕೊಡೋದಕ್ಕೆ ಯೋಗ್ಯನೇ ಹೊರತು ದಾನ ಸ್ವೀಕರಿಸಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಸರಿ, ನಿನ್ನಿಷ್ಟ, ನಾನೇನ್ ಮಾಡೋಕ್ಕಾಗತ್ತೆ. ನೀನು ಕೇಳದಷ್ಟು ಹಣ ಕೊಟ್ಟು ನೀನ್ ಹೆಂಡತಿನ ನಾನು ದಾಸಿ ಅಂತ ಕೊಂಡ್ಕೊಡ್ತೀನಿ, ಸರಿ ತಾನೇ? ಏನ್ ಸ್ವಾಮಿಗಳೇ, ಈ ವ್ಯಾಪಾರ ನಿಜ ತಾನೆ? ಇದರಲ್ಲಿ ಮೋಸ ಗೀಸ ಇಲ್ವಲ್ಲ? ಎಲ್ಲರಿಗೆ ಸೇರೋಗ. ನಾನು ಮೋಸ ಮಾಡಿದ್ರೆ ಪ್ರಪಂಚ ಪ್ರಳಯ ಆಗೋಗುತ್ತೆ ಕಣೋ. ಅಷ್ಟು ದೂರ ಹೋಗ್ಬೇಡಿ, ನಮ್ಮ ವ್ಯವಹಾರ ಯಾಗೆ ಅಂತ. ನೋಡು, ನನಗೆಲ್ಲಾ ಕಡೆಯಿಂದ ಬರಬೇಕಾದ ಹಣಕ್ಕೆ ಆ ಕಾಶಿರಾಜನೇ ಅಧಿಪತಿ. ಬಾರೋ ಇಲ್ಲಿ, ಬಾರೋ. ನೋಡು, ತೆಗೆದುಕೋ ಈ ಮುದ್ರಿಕೆ ಉಂಗ್ರನ ಎಲ್ಲಾ ಕಡೆನೂ ತೋರಿಸು. ನಿನಗೆ ಮುಟ್ಟಬೇಕಾದ ಹಣ ಮುಟ್ಟುತ್ತೆ. ಓಹೋ, ಇದನ್ನ ಆ ಕಾಶಿರಾಜನ ಹತ್ರ ತೋರಿಸ್ಬಿಟ್ರೆ ನಿಮ್ಮ ಗುಟ್ಟು ಹೊರಬಿದ್ದೋಗುತ್ತೆ. ಹರಿಶ್ಚಂದ್ರ ಮಹಾರಾಜ, ನಾನು ಹೇಳೋವರೆಗೂ, ನಮ್ಮ ಹಣ ತಲುಪ್ತು ಅಂತ ಹೇಳೋವರೆಗೂ ನೀನು ಇಲ್ಲೇ ಇರಬೇಕು, ಸರಿ ತಾನೆ? ಅಪ್ಪಣೆ. ನಾನು ಈಗಲೇ ಬರ್ತೀನಿ. ಗುರುಗಳೇ, ರಾಣಿಯಾಗಿದ್ದವಳು ಸೇವೆ ಮಾಡಕ್ಕೆ ದಾಸಿಯಾಗಿ ಬಂದಿದ್ದಾಳೆ ಅಂತ ಅಮ್ಮನವ್ರಿಗೆ ಏನಾದ್ರು ಗೊತ್ತಾದ್ರೆ ಬಹಳ ಸಂತೋಷ ಪಡ್ತಾರೆ. ನಾ ಕರ್ಕೊಂಡು ಹೋಗ್ತೀನಿ. ದಾಸಿ, ನಡಿ. ಪ್ರಭು, ಸೇವೆ ಮಾಡಿಕೊಂಡು ಜೊತೆಯಲ್ಲಿರುವಂತಹ ದುರ್ವಿಯೋಗ ಬಂದಿದೆ. ಸ್ವಾಮಿ, ಧೈರ್ಯದಿಂದ ನನಗೆ ಅನುಮತಿಯನ್ನು ಕೊಡಿ. ದೇವಿ, ಬಿಸಿಲಿನ ಜಳಕದಲ್ಲಿ ಬಿಸಿಲಿನ ಜಳಕವನ್ನು ಕೂಡ ಸಹಿಸುವೆ. ಅರಮನೆಯಲ್ಲಿ ಸುಖವಾಗಿದ್ದ ನಿನ್ನನ್ನ ಮಾರಿದಾಗಲೇ ನಿನಗೆ ಅಪ್ಪಣೆ ಕೊಟ್ಟಂತಾಯಿತು. ಇನ್ನು ಈ ಜಗತ್ತೆಲ್ಲ ಶೂನ್ಯ, ವ್ಯರ್ಥ, ಅಂಧಕಾರ. ಕಂದ ಲೋಹಿತಾಶ್ವ, ಇಕ್ಷ್ವಾಕು ವಂಶದ ಕುಲಗೌರವದ ಕೀರ್ತಿಗಾಗಿ, ಹೀನತದೃಷ್ಟ ಹರಿಶ್ಚಂದ್ರನ ಸತ್ಯನಿಷ್ಠೆಗಾಗಿ, ವಿಶ್ವಾಮಿತ್ರ ಮಹರ್ಷಿಗಳಿಗೆ ಕೊಟ್ಟ ವಾಗ್ದಾನದಂತೆ ಕಡು ಕ್ರೂರಿಯೂ ಪಾಪಿಯೂ ಆದ ನಾನು ನಿಮ್ಮನ್ನ ಪ್ರಾಣಿಗಳಂತೆ ವಿಕ್ರಯಿಸುತ್ತಿದ್ದೇನೆ. ಈ ಮಹಾ ಅಪರಾಧದಿಂದ ನನ್ನನ್ನು ನಿಂದಿಸದೆ, ಪರಿತಪಿಸದೆ ಹೋಗಿ ಬನ್ನಿ. ಪ್ರಾಣೇಶ್ವರ, ನೀವು ಈ ರೀತಿ ರೋಧಿಸಿದರೆ ನಾನು ಸಹಿಸಲಾರೆನು ಸ್ವಾಮಿ, ನಾನು ಸಹಿಸಲಾರೆನು. ಅಪ್ಪಾಜಿ, ತಾವು ಹೋದ ಮೇಲೆ ಮುಂದೆ ತಮ್ಮ ದರ್ಶನವಾಗುವುದೆಂದು ಕಾಣೆ. ಅಪ್ಪಾಜಿ ಎಂದು ಯಾರನ್ನು ಕರೆಯಲಿ? ಯಾರ ತೊಡೆ ಮೇಲೆ ಕುಳಿತು ಆಡಲಿ? ಹೇಳಿ ಅಪ್ಪಾಜಿ. ನಿನ್ನ ಕಣ್ಣೀರಿನಿಂದ ನೊಂದಿರುವ ಈ ಮನಸ್ಸಿಗೆ ಹೃದಯದ ವೇದನೆಯನ್ನು ತುಂಬಬೇಡ. ನಿನ್ನ ಮಾತು ಬರಸಿಡಿಲಿನಂತೆ ನನ್ನ ಹೃದಯ ವೇದನೆಯನ್ನು ಹೆಚ್ಚಿಸುತ್ತಿದೆ. ಈ ದರಿದ್ರನಿಗೆ ಮಗನಾಗುವುದಕ್ಕಿಂತ ಪೂಜ್ಯ ಗುರುಗಳ ಪಾದ ಸೇವಕನಾಗ, ಸತ್ಯವನ್ನ ಧರ್ಮವನ್ನ ಕಾಪಾಡುಕಂದ
ಹೋಗಿ ಬಾ. ನಮ್ಗೂ ಬದುಕಿರಲ್ಲ. ಲೋ ಪಾಪ ಮಗು ಇರ್ಲಿ ಬಿಡೋ, ಕರ್ಕೊಳ್ಳೋ ಜೊತೆಲಿ ಕರ್ಕೊಂಡೋಗೋಣ. ಹಾಗಾದ್ರೆ ಒಳ್ಳೇದಾಯ್ತು ಬಿಡಿ, ನನಗೆ ಶಿಷ್ಯನಾಗಿರ್ತಾನೆ. ಏ ದಾಸಿ ನಿಂತ್ಕೋಬೇಡ, ನಡಿ ಅಂದ್ರೆ ನಡಿಬೇಕು. ಏ ಯಾರೋ ನೀನು ನಮ್ಮ ಅಮ್ಮನ್ನೇ ಎದುರಿಸ್ತೀಯಾ? ಏನೋ ದಾಸಿ ಮಗನಾದ್ರು ಪೊಗರು ನಿಂಗೆ ಜಾಸ್ತಿ ಇದೆಯಾ? ಬಾ ಕಂದ, ಅಳಬೇಡ. ಸ್ವಾಮಿ, ದಯಮಾಡಿ ಈ ಮಗು ನಿಮ್ಮದೆಂದು ಭಾವಿಸಿಕೊಳ್ಳಿ. ಕಂದ, ಸಹನೆಯಿಂದ ವರ್ತಿಸಬೇಕು. ಹೋಗಿ ಬಾ.
ನಲಿದಾಡಿ ನಾ ಪಾಡುವೆ ಆಡಿ ಕುಣಿದಾಡಿ ನಲಿದಾಡಿ ನಾ ಪಾಡುವೆ ಕುಣಿದಾಡಿ ನಲಿದಾಡಿ ನಾ ಪಾಡುವೆ ರಾಜನಿರಾಜ ಈ ಸಾಲವು ಈ ಸಾಲವು ಜಗದಿ ಮೇರವೆ ದಗದಾಗಿಸುವೆ ಭೂಮಿಯೊಳು ನಾವು ಜಗದಿ ಮೇರವೆ ದಗದಾಗಿಸುವೆ ಭೂಮಿಯೊಳು ನಾವು ತ್ರಿಭುವನದೊಳಗೆ ನಾನೆ ಬಲೇಸ ಜಗದಿ ಮೇರವೆ ದಗದಾಗಿಸುವೆ ಭೂಮಿಯೊಳು ನಾವು ದೈವ ಬಲದಿಂದ ರಾಜ್ಯ ಭಾರವನ್ನು ದಾನ ಧರ್ಮದಲ್ಲಿ ಪರಿಪಾಲಿಸುವೆ ದೈವ ಬಲದಿಂದ ರಾಜ್ಯ ಭಾರವನ್ನು ದಾನ ಧರ್ಮದಲ್ಲಿ ಪರಿಪಾಲಿಸುವೆ ಶತ್ರು ರಾಜರನ್ನು ಮೆಟ್ಟಿ ತುಳಿಯುವೆ ಶತ್ರು ರಾಜರನ್ನು ಮೆಟ್ಟಿ ತುಳಿಯುವೆ ಸಿರಿ ಸಂಪದದಲ್ಲಿ ನೆರೆಯುವೆ ಭೂಮಿಯೊಳು ನಾವು ಸಿರಿ ಸಂಪದದಲ್ಲಿ ಮೆರೆಯುವೆ ಭೂಮಿಯೊಳು ನಾವು ಜಗದಿ ಮೆರವೆ ದಗದಾಗಿಸುವೆ ಭೂಮಿಯೊಳು ನಾವು ದಗದಾಗಿಸುವೆ ಭೂಮಿಯೊಳು ನಾವು ದಗದಾಗಿಸುವೆ ಭೂಮಿಯೊಳು ನಾವು ಪ್ರಜಾ ಈ ದೇಶಿಯಾದ ಮಂತ್ರಶೇಖರರೇ ವಿಶ್ವನಾಥನ ಕೃಪೆಯಿಂದ ಸಕಲ ಧರ್ಮದ ಪ್ರಜೆಗಳೆಲ್ಲರೂ ಶಿವನಾಮ ಸ್ಮರಣೆಯಿಂದ ಸಂತೃಪ್ತರಾಗಿರುವರೇ ನೆರ ರಾಜ್ಯದ ಮಹಾರಾಜರುಗಳು ನಮಗೆ ಸಲ್ಲಬೇಕಾದ ಕಪ್ಪ ಕಾಣಿಕೆಗಳನ್ನು ಯಥಾ ಸಮಯದಲ್ಲಿ ನೀಡುತ್ತಿರುವರೇ ಯಜ್ಞ ಯಾಗಾದಿಗಳು ಯಾವ ಅಡಚಣೆಯೂ ಇಲ್ಲದೆ ನೆರವೇರುತ್ತಿದೆಯೇ ಮಂತ್ರಿ ಹೊರೆಯನಾದ ನೀನು ಇದನ್ನು ವಿಶದವಾಗಿ ತಿಳಿಸು ಜಯಿಸುವೆ ಜಗದೀಗಲೇ ಜಯಿಸುವೆ ಜಗದೀಗಲೇ ವಿಷಯವ ನಾನಂತೂ ನಾ ಗೆಲ್ಲುವೆ ವಿಷಯವ ನಾನಂತೂ ನಾ ಗೆಲ್ಲುವೆ ಜಯಿಸುವೆ ಜಗದೀಗಲೇ ಪ್ರಧಾನ ಪುರಂದ ವಿಠೋಂದಲೇ ಪ್ರಧಾನ ಮುಡಾಳ ಪುರಂದರ ಅದಂತ ಉದಂತ ಪುರಂದರ ಹೋಗಂತ ದಿಗಂತ ನಾ ಗೆಲ್ಲುವೆ ಕಟುಕ ರಸದ ಬಡಿಯುವೆ ಬಲ ಬಲ ಕಟುಕ ರಸದ ಬಡಿಯುವ ಬಲ ಬಲ ಜಯಿಸುವೆ ಜಗದೀಗಲೇ ವಿಷಯವ ನಾನಂತೂ ನಾ ಗೆಲ್ಲುವೆ ಜಯಿಸುವೆ ಜಗದೀಗಲೇ ಜಯಿಸುವೆ ಜಗದೀಗಲೇ ಜಯಿಸುವೆ ಜಗದೀಗಲೇ ಮಹಾಪ್ರಭು ನಮ್ಮ ರಾಜ್ಯದ ಸೈನ್ಯವು ನೆರ ರಾಜ್ಯದ ಸೈನ್ಯವನ್ನ ಸದಬಡೆದು ನಮ್ಮ ರಾಜ್ಯದ ಕೀರ್ತಿ ಪತಾಕಿಯನ್ನ ಈ ದೇಶದಲ್ಲೆಲ್ಲ ಹರಡುತ್ತಿದ್ದಾರೆ ಮಹಾಪ್ರಭು. ಬಳೆ ಬಳೆ ಮಂತ್ರಿ ವರ್ಯ, ನಿಮ್ಮ ವಿವೇಚನಶೀಲ ವಿಚಾರಗಳನ್ನು ನಾನು ಮೆಚ್ಚಿದ್ದೇನೆ. ದೈವಾನುಗ್ರಹದಿಂದ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸುಖ ಸಂಪತ್ತಿನಿಂದ ಬಾಳುತ್ತಿದ್ದಾರೆಂದು ಹೇಳಿದ ನಿಮ್ಮ ಮಾತುಗಳಿಂದ ನಾನು ಸಂತೃಪ್ತನಾಗಿದ್ದೇನೆ. ಮಹಾಪ್ರಭುಗಳ ಜಯವಾಗಲಿ. ವರ್ತಮಾನವೇನು? ವಿಶ್ವಾಮಿತ್ರ ಮಹರ್ಷಿ ಶಿಷ್ಯರಾದ ನಕ್ಷತ್ರ ಮಹರ್ಷಿಗಳು ಬರುತ್ತಿದ್ದಾರೆ. ಏನು? ನಕ್ಷತ್ರಿಕ ಮುನಿಗಳೇ ಬರಲಿ, ಬಹಳ ಸಂತೋಷ. ನಕ್ಷತ್ರಿಕ ಮುನಿಗಳೇ, ಇದು ನಿಮಗೆ ನಮ್ಮ ನಮಸ್ಕಾರಗಳು. ರಾಜನ್, ನಿಮಗೆ ಶುಭವಾಗಲಿ. ನೀವು ನಿಮ್ಮ ರಾಜ್ಯದ ಪ್ರಜೆಗಳು ಎಲ್ಲರೂ ಸುಭಿಕ್ಷವಾಗಿರಲೆಂದು ಆ ಪರಮೇಶ್ವರನಲ್ಲಿ ಬೇಡಿಕೊಳ್ಳುತ್ತೇನೆ. ನಕ್ಷತ್ರಿಕ ಮುನಿವರ್ಯ, ದಯಮಾಡಿ ಪೀಠಾಸೀನರಾಗಿ. ಆಗಬಹುದು. ನಕ್ಷತ್ರಿಕ ಮುನಿಗಳೇ, ತಾವು ಬಂದ ಸಮಾಚಾರವನ್ನು ತಿಳಿಯಲು ನನ್ನ ಮನವು ಹತ್ತರಿಸುತ್ತಿರುವುದು. ತಾವು ಬಂದ ಸಮಾಚಾರವಾದರೇನು? ರಾಜನ್, ತಮ್ಮ ಆಸ್ಥಾನದ ಧನಿಕರಲ್ಲಿ ಒಬ್ಬರಾದ ಕಾಲಕೌಶಿಕರು ಓರ್ವ ದಾಸಿಯನ್ನು ಕೊಂಡುಕೊಂಡಿದ್ದಾರೆ. ಅವರನ್ನು
ಆ ಋಣವನ್ನು ತೀರಿಸಲು ನನಗೆ ಮುದ್ರಿತ ಉಂಗುರವನ್ನು ನಿಮಗೆ ಕಳಿಸಿಕೊಟ್ಟಿದ್ದಾರೆ. ಆಹಾ ತೆಗೆದುಕೊಳ್ಳಿ. ಆಹಾ ಆಹಾ ಇದು ಸಾಮಾನ್ಯವಾದ ಉಂಗುರವಲ್ಲ, ಸಾಕ್ಷಾತ್ ಕಾಶಿ ವಿಶ್ವನಾಥನು ಧರಿಸಲು ಯೋಗ್ಯವಾದ ಉಂಗುರ. ನಕ್ಷತ್ರಿಕ ಮುನಿಗಳೇ, ನಿಮಗೆ ಎಷ್ಟು ಹಣ ಬೇಕಾಗಿದೆ? ಒಂದು ಮಹೋನ್ನತವಾದ ಮಾತಂಗದ ಮೇಲೆ ದೀರ್ಘಕಾಯನು ಬಲಶಾಲಿಯೂ ಆದ ಒಬ್ಬ ಮನುಷ್ಯನು ಹತ್ತಿ ನಿಂತು ಕವಡಿನ ಆಕಾಶಕ್ಕೆ ಇರಿಬಿದರೆ ಅದು ಎಷ್ಟು ಎತ್ತರವಾಗಿ ದೂರ ಹೋಗುತ್ತದೋ ಅಷ್ಟು ಸುವರ್ಣ ರಾಶಿ. ನಿಸ್ಸಂದೇಹವಾಗಿ ಕೊಡುತ್ತೇವೆ. ಮಂತ್ರಿವರ್ಯ, ಕೋಶಾಧ್ಯಕ್ಷರಿಗೆ ಹೇಳಿ, ನಕ್ಷತ್ರಿಕ ಮುನಿಗಳು ಕೇಳಿದ ರೀತಿಯಲ್ಲಿ ಅಷ್ಟು ಸುವರ್ಣ ರಾಶಿಯನ್ನು ಆನೆ ಒಂಟೆಗಳ ಮೇಲೆ ಅವರ ಆಶ್ರಮಕ್ಕೆ ಕಳುಹಿಸಿಕೊಡಿ. ಮಹಾಪ್ರಭು. ರಾಜನ್, ನಿನಗೆ ಮಂಗಳವಾಗಲಿ. ನಾನಿನ್ನು ಬರುತ್ತೇನೆ. ಧನ್ಯನಾದೆ ನಾನು ಜಗದೊಳು, ಮಾನ್ಯನಾದೆ ನಾನು ಇಲಿಯಳು, ಧನ್ಯನಾದೆ ನಾನು ಜಗದೊಳು. ಮುನಿಯರು ನವ ಎನ್ನ ಪುಣ್ಯದ ಫಲವು ಹಿಂದಿಗೆ ಸನ್ಮಾರ್ಗದೊಳ್ ಬಂದಿ ನನಗೆ. ಎನ್ನ ಪುಣ್ಯದ ಫಲವು ಹಿಂದಿಗೆ ಸನ್ಮಾರ್ಗದೊಳ್ ಬಂದಿ ನನಗೆ. ಧನ್ಯನಾದೆ ನಾನು ಜಗದೊಳು, ಮಾನ್ಯನಾದೆ ನಾನು ಇಲಿಯಳು, ಧನ್ಯನಾದೆ ನಾನು ಜಗದೊಳು. ಮುನಿಯರು ನವ ತೀರಿತೆಂದೆ ಸಕಲ ಸೀರೆಯು ದೊರಕಿತೆ ನನಗೆ. ಮುನಿಯರು ನವ ತೀರಿತೆಂದೆ ಸಕಲ ಸೀರೆಯು ದೊರಕಿತೆ ನನಗೆ. ವಿಶ್ವನಾಥನ ಕೃಪೆಯು ಎನಗಿರೆ, ವಿಶ್ವನಾಥನ ಕೃಪೆಯು ಎನಗಿರೆ. ಸಂತೋಷದಿ ಬಾಳು ನಡೆಸುವೆ, ಸಂತೋಷದಿ ಬಾಳು ನಡೆಸುವೆ. ಧನ್ಯನಾದೆ ನಾನು ಜಗದೊಳು, ಮಾನ್ಯನಾದೆ ನಾನು ಇಲಿಯಳು, ಧನ್ಯನಾದೆ ನಾನು ಜಗದೊಳು, ನಾನು ಜಗದೊಳು, ನಾನು ಜಗದೊಳು.